ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಆಪರೇಷನ್ ಸಿಂಧೂರದ ಸಿಂಹಿಣಿಯರ ಪರಿಚಯ ಮಾಡಿಕೊಡ್ತೀನಿ. ಕರ್ನಾಟಕದ ಸೊಸೆ ಸೋಫಿಯಾ ಖುರೇಶಿ ಲೈಫ್ ಸ್ಟೋರಿಯನ್ನ ಹೇಳ್ತೀನಿ. ಗುಜರಾತ್ನ ಸೋಫಿಯಾ ಕರ್ನಾಟಕದ ಸೊಸೆಯಾಗಿದ್ದು ಹೇಗೆ ಅನ್ನೋದನ್ನ ಸಹ ಹೇಳ್ತೀನಿ. ಎಸ್, ಆಪರೇಷನ್ ಸಿಂಧೂರದ ಮೂಲಕ ಭಾರತ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟಿನ ಪ್ರತ್ಯುತ್ತರವನ್ನ ನೀಡಿದೆ. ಭಾರೀ ಪ್ರತೀಕಾರದ ಮುನ್ಸೂಚನೆಯನ್ನ ನೀಡಿದೆ. 26 ಜನರ ಬಲಿಯ ಪ್ರತೀಕಾರ ಇನ್ನೂ ತೀರಿಲ್ಲ. ಆದರೆ ಪಾಕಿಸ್ತಾನದ ಹುಟ್ಟಡಗಿಸಿದ ಭಾರತದ ರೋಚಕ ಸಾಧನೆಯನ್ನ ಜಗತ್ತಿನ ಮುಂದಿಟ್ಟಿದ್ದು ಆ ಇಬ್ಬರು ಲೇಡಿ ಆಫೀಸರ್ಸ್. ಇವತ್ತು ಭಾರತ ಮಾತ್ರವಲ್ಲ, ಇಡೀ ಪ್ರಪಂಚವೇ ಈ ಇಬ್ಬರ ನಾರಿಮಣಿಯರ ಬಗ್ಗೆ ಮಾತನಾಡ್ತಿದೆ. ಅವರೇ ನಮ್ಮೆಲ್ಲರ ಹೆಮ್ಮೆಯ ಸೋಫಿಯಾ ಖುರೇಶಿ, ವ್ಯೋಮಿಕಾ ಸಿಂಗ್. ಈ ಇಬ್ಬರು ಭಾರತ ಮಾತೆಯ ಪುತ್ರಿಯರು ಪಾಕಿಸ್ತಾನದ ಕ್ರಿಮಿಗಳನ್ನ ಹೊಡೆದುರುಳಿಸಿದ್ದು ಹೇಗೆ ಅನ್ನೋ ಮಾಹಿತಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಷ್ಟಕ್ಕೂ ಸಿಂಧೂರದ ಈ ಸಿಂಹಿಣಿಯರು ಯಾರು ಗೊತ್ತಾ? ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಸಿಂಧೂರದ ಬೆಲೆ ಏನು ಅನ್ನೋದನ್ನ ಭಾರತ ಮುಟ್ಟಿ ನೋಡ್ಕೊಳ್ಳೋ ರೀತಿಯಲ್ಲಿ ತೋರಿಸಿದೆ. ಭಾರತದ ತಂಟೆಗೆ ಬಂದ್ರೆ ಏನಾಗುತ್ತೆ ಅನ್ನೋ ಸಣ್ಣ ಟ್ರೇಲರ್ಗೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಿದೆ. ಅದ್ಯಾವಾಗ ಎಲ್ಲಿಂದ ಕ್ಷಿಪಣಿ ಹಾರಿ ಬರುತ್ತೋ ಅಂತ ಕನಸಲ್ಲೂ ಬೆಚ್ಚಿ ಬೀಳ್ತಿದೆ. ಯಾಕಂದ್ರೆ 26 ಜನರ ಮಾರಣ ಹೋಮಕ್ಕೆ ಭಾರತ ಬರೀ ಪ್ರತ್ಯುತ್ತರವನ್ನ ಮಾತ್ರ ಕೊಟ್ಟಿರೋದು. ಆದ್ರೆ ಪ್ರತೀಕಾರ ಇನ್ನೂ ಬಾಕಿ ಇದೆ. ಈ ಪ್ರತೀಕಾರದ ಜ್ವಾಲೆ ಎಲ್ಲಿ ಇಡೀ ಪಾಕಿಸ್ತಾನವನ್ನೇ ಸುಟ್ಟು ಭಸ್ಮ ಮಾಡ್ಬಿಡುತ್ತೋ ಅನ್ನೋ ಭಯದಲ್ಲಿ ಪಾಕಿಸ್ತಾನ ದಿನಗಳನ್ನ ಕಳೀತಾ ಇದೆ. ಆದರೆ ಇವತ್ತು ಭಾರತದಲ್ಲಿ ಆಪರೇಷನ್ ಸಿಂಧೂರದ ಚರ್ಚೆ ಒಂದ್ ಕಡೆಯಾದ್ರೆ, ಜಗತ್ತಿನ ಮುಂದೆ ಆಪರೇಷನ್ ಸಿಂಧೂರದ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟ ಆ ಇಬ್ಬರು ಆಫೀಸರ್ಸ್ ಕಹಾನಿಯು ಜನರ ಗಮನ ಸೆಳೆದಿದೆ. ಒಬ್ಬರು ಸೋಫಿಯಾ ಖುರೇಶಿ, ಲೆಫ್ಟಿನೆಂಟ್ ಕರ್ನಲ್. ಇನ್ನೊಬ್ರು ವ್ಯೋಮಿಕಾ ಸಿಂಗ್, ವಿಂಗ್ ಕಮಾಂಡರ್. ಈ ಇಬ್ಬರು ನಾರಿಮಣಿಯರು ಉಗ್ರರ 9 ನೆಲೆಗಳನ್ನ ಭಾರತ ಧ್ವಂಸ ಮಾಡಿದ್ ಹೇಗೆ ಅಂತ ಎಳೆ ಎಳೆಯಾಗಿ ಜಗತ್ತಿನ ಮುಂದೆ ಬಿಚ್ಚಿಟ್ಟಿದ್ದಾರೆ. ಒಬ್ಬರು ಹಿಂದಿಯಲ್ಲಿ ವಿವರಣೆ ನೀಡಿದ್ರೆ, ಮತ್ತೊಬ್ರು ಇಂಗ್ಲಿಷ್ನಲ್ಲಿ ಆಪರೇಷನ್ನ ಸಿಂಧೂರ ಕಾರ್ಯಾಚರಣೆಯ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ರು. ಈ ಮೂಲಕ ಭಾರತ ಯಾವ ಸಿಂಧೂರವನ್ನ ಪಾಕ್ ರಾಕ್ಷಸರು ಅಳಸಿ ಹಾಕಿದ್ರು, ಅದೇ ಸಿಂಧೂರವಿಡೋ ನಾರಿಮಣಿಯರ ಶಕ್ತಿ ಎಂಥದ್ದು ಅಂತ ನರಿಬುದ್ಧಿಯ ಪಾಕಿಸ್ತಾನಕ್ಕೆ ತೋರಿಸ್ಕೊಟ್ಟಿತ್ತು. ಆದರೆ ಇಡೀ ಜಗತ್ತಿಗೆ ಸಿಂಧೂರದ ಕತೆ ಹೇಳಿದ್ದ ವೀರ ವನಿತೆಯರ ಕತೆ ದೇಶದ ಜನರನ್ನ ರೋಮಾಂಚನಗೊಳಿಸುತ್ತಿದೆ. ಅದರಲ್ಲೂ ಕರ್ನಲ್ ಸೋಫಿಯಾ ಖುರೇಶಿ ನಮ್ಮ ಕರ್ನಾಟಕದ ಸೊಸೆ ಅನ್ನೋ ವಿಚಾರ ಇವತ್ತು ಇಡೀ ಕರುನಾಡನ್ನೇ ಹೆಮ್ಮೆ ಪಡುವಂತೆ ಮಾಡಿದೆ. ಇಡೀ ಭಾರತವೇ ಕರ್ನಲ್ ಸೋಫಿಯಾ ಬಗ್ಗೆ ಮಾತನಾಡ್ತಿದೆ. ಯಾರು ಈ ವೀರ ಸೇನಾನಿ ಅಂತ ಗೂಗಲ್ ಮಾಡ್ತಿದೆ. ಆದರೆ ಜಗತ್ತಿನ ಮುಂದೆ ಸಿಂಧೂರ ಅಳಿಸಿದ ಪಾಕಿಸ್ತಾನಿ ಉಗ್ರರ ಮರಣ ಚರಿತ್ರೆಯನ್ನ ತೆರೆದಿಟ್ಟ ಖುರೇಶಿ ನಮ್ಮ ಕರ್ನಾಟಕದ ಸೊಸೆ, ಅದರಲ್ಲೂ ಕುಂದಾನಗರಿ ಬೆಳಗಾವಿಯ ಸೊಸೆ. ಈ ವಿಚಾರ ಇವತ್ತು ಇಡೀ ಕರ್ನಾಟಕವನ್ನ ಹೆಮ್ಮೆ ಪಡುವಂತೆ ಮಾಡಿದೆ. ಖುರೇಶಿ ಮಾವನ ಮನೆಯವರು, ಸಂಬಂಧಿ ಸೇರಿದಂತೆ ಇಡೀ ಬೆಳಗಾವಿಯೇ ಖುರೇಶಿ ಸಾಧನೆ ಕಂಡು ಹೆಮ್ಮೆ ಪಡ್ತಿದೆ. ಗುಜರಾತ್ನ ಮಗಳು ಕರ್ನಾಟಕದ ಸೊಸೆಯಾಗಿದ್ದು ಹೇಗೆ ಅನ್ನೋ ಮಾಹಿತಿ ಈ ವಿಡಿಯೋದಲ್ಲಿದೆ. ಅದಕ್ಕೂ ಮೊದಲು ಸೋಫಿಯಾ ಖುರೇಶಿ ಸೇನಾಧಿಕಾರಿಯಾಗಿದ್ದ ಹೇಗೆ? ಸೋಫಿಯಾ ಖುರೇಶಿ ಬುಧವಾರ ಆಪರೇಷನ್ ಸಿಂಧೂರದ ವಿವರವನ್ನ ಬಿಚ್ಚಿಟ್ಟಿರೋದನ್ನ ನೋಡಿದ ಪ್ರತಿಯೊಬ್ಬರೂ ಹುಟ್ಟಿದ್ರೆ ಎಂಥ ಮಗಳು ಹುಟ್ಟಬೇಕು ಅಂತಿದ್ದಾರೆ. ಅದಕ್ಕೆ ಕಾರಣ ಸೋಫಿಯಾ ಖುರೇಶಿ ಮಾಡಿದ ಸಾಧನೆ. ಅಷ್ಟಕ್ಕೂ ಕರ್ನಲ್ ಸೋಫಿಯಾ ಖುರೇಶಿ ಹುಟ್ಟಿದ್ದು ಗುಜರಾತ್ನ ವಡೋದರಾದಲ್ಲಿ. ಇಂಟ್ರೆಸ್ಟಿಂಗ್ ಏನಂದ್ರೆ, ಸೋಫಿಯಾ ರಕ್ತದಲ್ಲೇ ದೇಶ ಸೇವೆಯ ಛಲ ಇದೆ. ಯಾಕಂದ್ರೆ ಈ ಸೋಫಿಯಾ ಖುರೇಶಿ ಇಡೀ ಕುಟುಂಬ ಆರ್ಮಿ ಫ್ಯಾಮಿಲಿ. ಇವರ ಮನೆಯಲ್ಲಿರೋ ಪ್ರತಿಯೊಬ್ಬರೂ ದೇಶಕ್ಕಾಗಿ ಸೇವೆ ಸಲ್ಲಿಸಿದವರೇ. ಇದೇ ಕಾರಣಕ್ಕೆ ಇವತ್ತು ಸೋಫಿಯಾ ಖುರೇಶಿ ಕೂಡ ದೇಶ ಸೇವೆಯಲ್ಲಿ ತೊಡಗಿದ್ದು ಲೆಫ್ಟಿನೆಂಟ್ ಕರ್ನಲ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಗುಜರಾತ್ನಲ್ಲಾದ್ರೂ ಇವತ್ತು ಸೋಫಿಯಾ ಖುರೇಶಿ ಕರ್ನಾಟಕದ ಹೆಮ್ಮೆಯ ಸೊಸೆ. 1977ರಲ್ಲಿ ಮಹಾರಾಜ ಸಯ್ಯಾಜಿರಾವ್ ಯೂನಿವರ್ಸಿಟಿಯಲ್ಲಿ ಓದಿದ್ದ ಖುರೇಶಿ ಬಯೋಕೆಮಿಸ್ಟ್ರಿಯಲ್ಲಿ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲಿಂದ ಸೀದಾ ಚೆನ್ನೈಗೆ ಹಾರಿದ್ದ ಸೋಫಿಯಾ ಚೆನ್ನೈನ ಸೇನಾ ತರಬೇತಿ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಪಡೆದು 1999ರಲ್ಲಿ ಭಾರತೀಯ ಸೇನೆಗೆ ಸೇರಿದ್ರು.
ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಆಗಿ ನೇಮಕವಾಗಿದ್ದ ಸೋಫಿಯಾ 2006ರ ಕಾಂಗೋದಲ್ಲಿ ನಡೆದಿದ್ದ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಮಿಲಿಟರಿ ವೀಕ್ಷಕರಾಗಿ ಸೇವೆ ಸಲ್ಲಿಸಿದ್ರು. ಇದಾದ ಮೇಲೆ 2010ರಿಂದ ಮತ್ತೆ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಸೋಫಿಯಾ ತೊಡಗಿಸಿಕೊಂಡಿದ್ರು. ಆಪರೇಷನ್ ಪರಾಕ್ರಮ ಸೇರಿದಂತೆ ಪ್ರವಾಹ ಸಂದರ್ಭದಲ್ಲಿ ಖುರೇಶಿ ಪಾತ್ರ ದೊಡ್ಡದಿದೆ. ಪಂಜಾಬ್ ಗಡಿ ಪ್ರದೇಶದಲ್ಲಿ ಆಪರೇಷನ್ ಪರಾಕ್ರಮ್ ಸಮಯದಲ್ಲಿ ಸಲ್ಲಿಸಿದ್ದ ಖುರೇಶಿಗೆ ಈ ಸೇವೆಗಾಗಿ ಪ್ರಶಂಸೆ ಕೂಡ ಸಿಕ್ಕಿದೆ. ಸೋಫಿಯಾ ಖುರೇಶಿ ಮೊಟ್ಟ ಮೊದಲ ಬಾರಿಗೆ ದೇಶದ ಗಮನ ಸೆಳೆದಿದ್ದು 2016ರಲ್ಲಿ. 2016ರ ಬಹುರಾಷ್ಟ್ರೀಯ ಮಿಲಿಟರಿ ಕವಾಯತಿನಲ್ಲಿ ಭಾರತೀಯ ಸೇನೆಯನ್ನ ಮುನ್ನಡೆಸಿ ಸೋಫಿಯಾ ಗಮನ ಸೆಳೆದಿದ್ರು. ಇದಾದ ಮೇಲೆ ಭಾರತದ ಮೊದಲ ಮಹಿಳಾ ಸೇನಾಧಿಕಾರಿಯಾಗಿ ನೇಮಕಗೊಂಡಿದ್ದ ಖುರೇಶಿ ಅತಿ ದೊಡ್ಡ ಮಿಲಿಟರಿ ಕವಾಯತಿನಲ್ಲಿ ಭಾಗವಹಿಸಿದ್ದ ಏಕೈಕ ಮಹಿಳಾ ಅಧಿಕಾರಿಯಾಗಿದ್ದರು. ಭಾರತೀಯ ತಂಡದಲ್ಲಿ ಒಟ್ಟು 40 ಸದಸ್ಯರಿದ್ರೆ ಈ ಪೈಕಿ ಖುರೇಶಿ ಒಬ್ಬರೇ ಮಹಿಳಾ ಅಧಿಕಾರಿಯಾಗಿದ್ದು ಮತ್ತೊಂದು ಹೆಮ್ಮೆಯ ವಿಷಯ. ಸೋಫಿಯಾ ಸೇನಾ ಸಾಧನೆ ಬಗ್ಗೆ ಹೇಳುವುದಾದರೆ, ಆಪರೇಷನ್ ಪರಾಕ್ರಮದಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಭಾಗಿ. 2001 ಡಿಸೆಂಬರ್ನಲ್ಲಿ ಪಂಜಾಬ್ ಗಡಿಯಲ್ಲಿ ನಡೆದ ಕಾರ್ಯಾಚರಣೆ. ಕರ್ನಲ್ ಸೋಫಿಯಾ ಅವರಿಗೆ ಅತ್ಯುತ್ತಮ ಸೇವೆಗಾಗಿ ಪ್ರಶಂಸನಾ ಪತ್ರ, ಜನರಲ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ರಿಂದ ಪ್ರಶಂಸಾ ಪತ್ರ ಪಡೆದಿದ್ದಾರೆ. ಸೋಫಿಯಾ ಜೀವನದ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ಇವತ್ತಿನ ಕಾಲದ ಹೆಣ್ಮಕ್ಳು ಮದುವೆಯಾದ್ರೆ ಕರಿಯರ್ ಮುಗಿಯುತ್ತೆ ಅಂತೆಲ್ಲ ಹೇಳ್ತಾರೆ. ಆದರೆ ಸೋಫಿಯಾ ಮದುವೆಯಾಗಿದ್ರೂ ದೇಶ ಸೇವೆ ಮರ್ತಿಲ್ಲ. ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಇವತ್ತು ಇಡೀ ದೇಶದ ಗಮನ ಸೆಳೆದಿದ್ದಾರೆ. ಅಚ್ಚರಿ ಏನಂದ್ರೆ ಸೋಫಿಯಾ ನಮ್ಮ ಕರ್ನಾಟಕದ ಸೊಸೆ ಅನ್ನೋ ವಿಚಾರ. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕೊಣ್ಣೂರು ಗ್ರಾಮದ ಕರ್ನಲ್ ತಾಜುದ್ದೀನ್ ಬಾಗೇವಾಡಿ ಅವರನ್ನ ಕರ್ನಲ್ ಸೋಫಿಯಾ ಖುರೇಶಿ ಮದುವೆಯಾಗಿದ್ದಾರೆ. ಕರ್ನಲ್ ಸೋಫಿಯಾ ಮೂಲತಃ ಗುಜರಾತ್ ರಾಜ್ಯದ ಬರೋಡಾದವರು. 2015ರಲ್ಲಿ ಬೆಳಗಾವಿಯ ಕರ್ನಲ್ ತಾಜುದ್ದೀನ್ ಬಾಗೇವಾಡಿಯವರನ್ನ ಕರ್ನಲ್ ಸೋಫಿಯಾ ಖುರೇಶಿ ಲವ್ ಮ್ಯಾರೇಜ್ ಆಗಿದ್ದಾರೆ. ಪತಿ ಪತ್ನಿ ಇಬ್ಬರು ಭಾರತೀಯ ಸೇನೆಯಲ್ಲಿ ಕರ್ನಲ್ ಆಗಿ ದೇಶ ಸೇವೆ ಮಾಡುತ್ತಿದ್ದಾರೆ. ಸದ್ಯ ಸೋಫಿಯಾ ಜಮ್ಮುವಿನಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸೋಫಿಯಾ ಖುರೇಶಿ ಆಪರೇಷನ್ ಸಿಂಧೂರದ ಕಾರ್ಯಾಚರಣೆಯನ್ನ ಜಗತ್ತಿನ ಮುಂದಿಟ್ಟಿದ್ದು ನೋಡಿ ಇಡೀ ಕುಟುಂಬವೇ ಸಂಭ್ರಮಿಸುತ್ತಿದೆ. ಬೆಳಗಾವಿಯಲ್ಲೂ ಸೊಸೆಯ ಸಾಧನೆ ಕಂಡ ಮಾವ ಗೌಸ್ ಸಾಬ್ ನಮ್ಮ ಸೊಸೆ ನಮ್ಮ ಊರು ಮತ್ತು ಕರ್ನಾಟಕದ ಗೌರವ ಹೆಚ್ಚಿಸಿದ್ದಾರೆ. ದೇಶದ ಸಲುವಾಗಿ ದುಡೀರಿ ಅಂತ ಮಕ್ಕಳಿಗೆ ಹೇಳಿದ್ದೆ. ಮಕ್ಕಳು ದೇಶ ಸೇವೆ ಸಲ್ಲಿಸುತ್ತಿದ್ದಾರೆ. ನನ್ನ ಸೊಸೆ ಬಗ್ಗೆ ತುಂಬಾ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ.